ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ವಿಶೇಷವಾದ ದಿನ. ಭವಿಷ್ಯ ಏಪ್ರಿಲ್ 16. ಸ್ವಾಮಿ ಆಂಜನೇಯನ ಆಶೀರ್ವಾದದಿಂದ ಈ 5 ರಾಶಿಗಳಿಗೆ ಅಧಿಕ ಸಂಪತ್ತು, ಸೌಕರ್ಯ. ಆ ಅದೃಷ್ಟವಂತ 5 ರಾಶಿಗಳು ಯಾವುವು ಅಂತ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 2025 ಏಪ್ರಿಲ್ 16 ಬುಧವಾರವಾದ ಇಂದು ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತಿವೆ. ಜಾತಕದಲ್ಲಿ ಗ್ರಹಗಳ ಸ್ಥಾನ ಪ್ರಬಲವಾಗಿದ್ದರೆ ಅಂಥವರ ಸಮಸ್ಯೆಗಳು ದೂರವಾಗುತ್ತೆ. ಒಂದು ವೇಳೆ ಗ್ರಹಗಳ ಸ್ಥಾನ ಜಾತಕದಲ್ಲಿ ದುರ್ಬಲವಾಗಿದ್ದರೆ ಸಮಸ್ಯೆಗಳು ಹೆಚ್ಚಾಗುತ್ತೆ. ಹಾಗಾದರೆ ಇಂದಿನ ರಾಶಿಯ ಫಲಾನುಫಲಗಳು ಏನೇನು ಅಂತ ನೋಡೋಣ. ನೀವು ನಿಮ್ಮ ಮನೆಯಲ್ಲಿ ಹಣವನ್ನು ಇಟ್ಕೊಂಡಿದ್ರೆ ಅದರ ಮೇಲೆ ನಿಗಾ ಇರಿಸಿ, ಯಾಕಂದರೆ ಹಣದ ವಿಚಾರದಲ್ಲಿ ತಪ್ಪಾಗುವ ಲಕ್ಷಣಗಳಿವೆ. ಮನೆಯ ಮುಖ್ಯ ದ್ವಾರವನ್ನು ಮುಚ್ಚಿಡಿ. ಪ್ರಯಾಣ ಸುಖಮಯವಾಗಿರುತ್ತೆ. ನೀವು ಸಾಲವನ್ನು ಸಮಯಕ್ಕೆ ಸರಿಯಾಗಿ ಮರುಪಾವತಿಸಲು ಸಾಧ್ಯವಾಗುತ್ತೆ. ಆದಾಯದಲ್ಲಿ ಹೆಚ್ಚಳವನ್ನು ಕಾಣಬಹುದು. ವೃಷಭ ರಾಶಿ, ವ್ಯವಹಾರದಲ್ಲಿ ಹೊಸ ಕಸ್ಟಮರ್ಸ್ಗಳು ಸೃಷ್ಟಿಯಾಗ್ತಾರೆ. ಭವಿಷ್ಯದಲ್ಲಿ ಬಹಳಷ್ಟು ಹೆಲ್ಪ್ ಆಗುತ್ತೆ. ನೀವು ಮಾರ್ಕೆಟ್ನಲ್ಲಿ ಹೊಸ ಸ್ನೇಹಿತರನ್ನು ಸಹ ಕಂಡುಕೊಳ್ಳಬಹುದು. ವಿದ್ಯಾರ್ಥಿಗಳು ಯಾವುದೋ ಕಾರಣಕ್ಕಾಗಿ ಅವರ ಪೋಷಕರಿಂದ ಬಯಸ್ಕೊಳ್ತಾರೆ. ಉದ್ಯೋಗಿಗಳ ಯೋಜನೆ ಯಶಸ್ವಿಯಾಗುತ್ತೆ. ಕೆಲಸದ ಸ್ಥಳದಲ್ಲಿ ಭಾರಿ ಬದಲಾವಣೆ ಸಾಧ್ಯ. ಆದಾಯ ಹೆಚ್ಚಾಗುತ್ತೆ. ದಕ್ಷತೆಯು ಸುಧಾರಿಸುತ್ತೆ. ಮನೆಯಲ್ಲಿ ಮತ್ತು ಹೊರಗೆ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತೆ. ಹೊಸ ಕೆಲಸ ಪ್ರಾರಂಭ ಮಾಡುವಿರಿ. ಮಿಥುನ ರಾಶಿ, ಈ ದಿನ ವ್ಯರ್ಥ ಖರ್ಚು ಹೆಚ್ಚಾಗುತ್ತೆ. ನೀವು ಎಚ್ಚರಿಕೆಯಿಂದ ಖರ್ಚು ಮಾಡಬೇಕಾಗತ್ತೆ. ಇನ್ನು ಮನೆಯಿಂದ ಹೊರಗೆ ಹೋಗೋದನ್ನು ತಪ್ಪಿಸಿ ತೀರ್ಥಯಾತ್ರೆಗೆ ಯೋಜನೆಗಳನ್ನು ರೂಪಿಸುವಿರಿ. ಒಳ್ಳೆಯವರ ಸಂಘದಿಂದ ನಿಮಗೆ ಲಾಭ ಆಗುತ್ತೆ. ಹಿರಿಯರಿಂದ ನಿಮಗೆ ಬೆಂಬಲ ಸಿಗುತ್ತೆ. ವ್ಯವಹಾರ ಚೆನ್ನಾಗಿ ನಡೆಯುತ್ತೆ. ಖರ್ಚುಗಳು ಹೆಚ್ಚಾಗಬಹುದು. ಕರ್ಕಾಟಕ ರಾಶಿ, ಯಾವುದೇ ಕುಟುಂಬದ ಸದಸ್ಯರು ತೀವ್ರ ಅಸ್ವಸ್ಥರಾಗಿದ್ದರೆ ಅವರ ಆರೋಗ್ಯ ಮತ್ತಷ್ಟು ಹದಗೆಡಬಹುದು. ಅವ್ರನ್ನ ಹುಷಾರಾಗಿ ನೋಡಿಕೊಳ್ಳಿ. ಜೊತೆಗೆ ತಾಳ್ಮೆಯಿಂದಿರಿ. ಅವರ ಆರೋಗ್ಯ ದುರ್ಬಲವಾಗಿರಬಹುದು. ಕಾಲಾನಂತರ ಆರೋಗ್ಯವಾಗಿರ್ತಾರೆ. ಈ ದಿನ ಕುಟುಂಬದಲ್ಲಿ ಜಗಳ ಉಂಟಾಗ್ಬೋದು. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಸಿಂಹರಾಶಿ, ಕಳೆದ ಕೆಲವು ದಿನಗಳಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಗೊಂದಲಗಳಿದ್ದರೆ ಅದು ಶಾಂತವಾಗುತ್ತೆ. ಇಬ್ಬರ ನಡುವೆ ಪರಸ್ಪರ ತಿಳುವಳಿಕೆ ಹೆಚ್ಚಾಗುತ್ತೆ. ನೀವು ಭವಿಷ್ಯಕ್ಕಾಗಿ ಯೋಜನೆಗಳನ್ನು ರೂಪಿಸುವಿರಿ. ವೈವಾಹಿಕ ಜೀವನ ಬಲಗೊಳ್ಳುತ್ತೆ. ಕುಟುಂಬದಲ್ಲಿ ಏನಾದರೂ ಶುಭ ಸಮಾರಂಭ ನಡೀಬಹುದು. ಕನ್ಯಾ ರಾಶಿ, ಅಪರಿಚಿತರೊಂದಿಗೆ ಸಂಭಾಷಣೆ ಮಾಡುವಾಗ ತುಂಬಾ ಅಲರ್ಟ್ ಆಗಿರಿ. ಪರ್ಸ್ನಲ್ ವಿಚಾರಗಳನ್ನು ಹಂಚಿಕೊಳ್ಳೋದು ಬೇಡ. ದೊಡ್ಡ ಆಸ್ತಿ ವ್ಯವಹಾರಗಳು ಭಾರಿ ಲಾಭವನ್ನು ತಂದುಕೊಡ್ಬಹುದು. ಸವಾಲುಗಳನ್ನು ತೆಗೆದುಕೊಳ್ಳೋದಕ್ಕೆ ಧೈರ್ಯವನ್ನು ಒಟ್ಟುಗೂಡಿಸಲು ಸಾಧ್ಯವಾಗುತ್ತೆ. ನಿಮ್ಮ ಸಂಪತ್ತನ್ನು ಹೆಚ್ಚಿಸುವ ಪ್ರಯತ್ನಗಳು ಯಶಸ್ವಿ ಆಗುತ್ತೆ. ಕೆಲಸ ಸಮಯಕ್ಕೆ ಸರಿಯಾಗಿ ನಡೆಯುತ್ತೆ. ವಿರೋಧಿಗಳು ಶಾಂತರಾಗ್ತಾರೆ. ತುಲಾರಾಶಿ, ನೀವು ಒಂದು ಸ್ಟಾರ್ಟಪ್ನಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಿದ್ರೆ ಅದರಿಂದ ನಿಮಗೆ ಸಿಕ್ಕಾಪಟ್ಟೆ ಒಳ್ಳೆಯ ಫಲಿತಾಂಶಗಳು ಸಿಗುತ್ತೆ. ಅದರ ಬಗ್ಗೆ ನೀವು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಕೂಡ ಮಾಡಬಹುದು. ಇನ್ನು ಫ್ರೆಂಡ್ಸ್ ಜೊತೆಗಿರುವಂಥ ಸಂಬಂಧಗಳು ಸೌಹಾರ್ದಯುತವಾಗಿರುತ್ತೆ. ಸರ್ಕಾರಿ ಅಡೆತಡೆಗಳು ಎದುರಾಗಬಹುದು. ಯಾರೊಂದಿಗಾದರೂ ವಾದ ಮಾಡಬೇಡಿ. ಪ್ರೇಮ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಇರುತ್ತೆ. ಮನೆಗೆ ಗೆಸ್ಟ್ಗಳು ಬರೋ ಚಾನ್ಸಸ್ ಇದೆ. ಇದರಿಂದ ನಿಮಗೆ ಒಳ್ಳೆಯ ಸುದ್ದಿ ಕೂಡ ಸಿಗುತ್ತೆ. ಆತ್ಮವಿಶ್ವಾಸವೂ ಹೆಚ್ಚಾಗುತ್ತೆ. ವೃಶ್ಚಿಕ ರಾಶಿ, ಸಮಾಜದಲ್ಲಿ ನಿಮ್ಮ ಇಮೇಜ್ ಮತ್ತಷ್ಟು ಸುಧಾರಿಸುತ್ತೆ. ಎಲ್ಲರಿಗೂ ನಿಮ್ಮ ಬಗ್ಗೆ ಗೌರವ ಹೆಚ್ಚಾಗುತ್ತೆ. ನೀವು ಕುಟುಂಬದ ಯಾರೊಂದಿಗಾದರೂ ಹೊರಗೆ ಹೋಗೋದಕ್ಕೆ ಯೋಚಿಸಬಹುದು. ನೋವು, ಭಯ ಮತ್ತು ಅಶಾಂತಿಯ ವಾತಾವರಣ ಉದ್ಭವಿಸಬಹುದು. ಜಾಗರೂಕರಾಗಿರಿ. ಧನುರಾಶಿ, ನೀವು ಬೆಳಗ್ಗೆಯಿಂದ ಸಂಜೆಯವರೆಗೂ ಕಾರ್ಯನಿರತರಾಗಿರ್ತೀರಿ. ಆದರೆ ಸಂಜೆ ಯಾರಿಗಾದರೂ ಸಮಯ ಮೀಸಲಿಡಬೇಕಾಗತ್ತೆ. ಆಗ ನಿಮ್ಮ ಮನಸ್ಸು ಕೊಂಚ ಒತ್ತಡದಿಂದ ದೂರವಾಗುತ್ತೆ. ಆರೋಗ್ಯದ ಮೇಲೆ ಖರ್ಚು ಇರುತ್ತೆ. ನೀವು ಸಾಲ ತೆಗೆದುಕೊಳ್ಬೇಕಾಗಬಹುದು. ಇತರರಲ್ಲಿ ಜಗಳಗಳಲ್ಲಿ ಭಾಗಿಯಾಗಬೇಡಿ. ಮಕರ ರಾಶಿ, ಕೆಲಸಕ್ಕೆ ಸಂಬಂಧಿಸಿದ ಕೆಲವು ಕೆಲಸಗಳಿಗಾಗಿ ವಿದೇಶಕ್ಕೆ ಹೋಗೋ ಅವಕಾಶ ಸಿಗ್ಬೋದು. ಕುಟುಂಬದಲ್ಲಿ ಇದರ ಬಗ್ಗೆ ಉತ್ಸಾಹ ಕೂಡ ಇರುತ್ತೆ. ಕೃಷಿ ಕ್ಷೇತ್ರದಲ್ಲಿ ಪ್ರಗತಿ ಕಂಡುಬರುತ್ತೆ. ನೀವು ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಭೇಟಿಯಾಗ್ತೀರಿ. ಕೌಟುಂಬಿಕ ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಕುಂಭರಾಶಿ, ಕಲೆ, ಸಂಗೀತ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರಿಗೆ ಇಂದು ಯಾರೊಬ್ಬರ ಬೆಂಬಲ ಸಿಗುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡುವ ಅವಶ್ಯಕತೆ ಇದೆ. ನಿಮಗೆ ಪ್ರಭಾವಿ ವ್ಯಕ್ತಿಯ ಬೆಂಬಲ ಸಿಗುತ್ತೆ. ಕೌಟುಂಬಿಕ ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮಗೆ ಅವಕಾಶ ಸಿಗುತ್ತೆ. ಮೀನರಾಶಿ, ಮನೆಯಲ್ಲಿ ಅವಿವಾಹಿತರ ಮದುವೆ ಬಗ್ಗೆ ಚರ್ಚೆ ಹೆಚ್ಚಾಗ್ಬೋದು. ಮದುವೆ ಪ್ರಸ್ತಾಪಗಳನ್ನು ಸಹ ನೀವು ಪಡೆಯಬಹುದು. ಇನ್ನು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ಎಲ್ಲ ಹೊರಗೆ ಹೋಗೋದಕ್ಕೆ ಯೋಚಿಸ್ತೀರಿ. ಜೊತೆಗೆ ಮಾಡ್ತಾ ಇರುವ ಕೆಲಸ ಹಾಳಾಗ್ಬೋದು. ಸೊ ಜಾಗ್ರತೆ. ನಿಮ್ಮ ಮಾತನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ನೋಡಿ ವೀಕ್ಷಕರೇ, ಇವತ್ತಿನ ರಾಶಿ ಫಲಾಫಲಗಳು ಹೀಗಿದ್ವು. ಪ್ರತಿದಿನದ ರಾಶಿ ಭವಿಷ್ಯಕ್ಕಾಗಿ ಹಾಗೂ ವಿಶೇಷ ರಾಶಿ ಭವಿಷ್ಯಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಮನೆ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದ.